ನಿರ್ವಹಣೆ ನೀಡ್ತಾ ಇದ್ದಾರೆ. ಅಲ್ಲಗಟ್ಟ ಜನರ ಅಲ್ಲಗಟ್ಟ ಅಂಕಣವನ್ನು ಆಯ್ಕೆಯಾಗಿಸಿಕೊಂಡಿದ್ದಾರೆ. ಗೆದ್ದು ಇದೀಗ ಹೊರಗಾಗಿದ್ದಾರೆ. ದೂರವಾಗಿ ಬಂದ ಸೂಪರ್ ಡೂಪರ್ ಡಿಚ್ಚಿ ಅದ್ಭುತವಾಗಿದ್ದ ಕ್ಯಾಚ್ ಹರೀಶ್ ಮತ್ತು ಆದಿ ಅತ್ಯುತ್ತಮ ಒಟ್ಟುನಲ್ಲಿ ಸಾಧಿಸಿಕೊಳ್ತಾರೆ. ಪ್ರಮುಖ ದಾಳಿಗಾರನನ್ನು ಬಂಧಿಸಿ ಉತ್ತಮ ಶಿಫಾರವನ್ನು ಮತ್ತೆ ಬೆಂಗಳೂರು ಮಂಗಳೂರು ನಡುವಿನ ನೇರ ಹಣಾಣಿ ಜಿಲ್ಲಾ ತಂಡಗಳು ಅಂತ ಹೇಳಬಹುದು. ಚಿತ್ರಾಜಿತ್ತಿನ ಒಂದು ಬಲಿಷ್ಠ ತಂಡ ಆಳ್ವಾಸ್ ವರ್ಸಸ್ ಬೆಂಗಳೂರಿನ ತಂಡಗಳು ಇಲ್ಲಿ ಇದೀಗ ರಕ್ಷಿತ್ ಪೂಜಾರಿ 2 ಅಂಕವನ್ನು ಆರ್ಯ ಚಾಂಪಿಯನ್ 1 ಅಂಕವನ್ನು ಕಾಲೆಳೆಯುವಲ್ಲಿ ಸಫಲರಾಗಿದ್ದಾರೆ. ಎರಡು ಬಲಿಷ್ಠ ತಂಡಗಳ ಮುಖಾಮುಖಿಯಲ್ಲಿ ಇದೀಗ ಬಾಹುಬಲಿ ಸಂಖ್ಯೆ 5-5 ಈತನಿಗೆ ಇದು ಸವಾಲಿನ ಪಂದ್ಯ. ಇದೀಗ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶ. 3-1ರಲ್ಲಿ ಅಂಕಗಳ ಆರಂಭಿಕ ಮುನ್ನಡೆಯಲ್ಲಿ ರಾಕೆಟ್ ನ ಸ್ಪೀಡ್ ವೇಗದ ದಾಳಿಗಾರ ಚಕ್ರವ್ಯೂಹದ ಬಳಿಯೊಳಗೆ ಮಾಡೋ ಇಲ್ಲವೇ ಮಾಡಿದ್ದಾಳಿ. ಈ ಮನೆಗಿದು ಸವಾಲಿನ ದಾಳಿ. ನುಗ್ಗಿ ವಾಹನಕ್ಕೆ ಅಂಕ ಗಳಿಸಲು ಬೇಕಾದ ಅನಿವಾರ್ಯತೆ ಒಳಗೆ ನುಗ್ಗಿದ್ದಾನೆ. ಎದುರಾಗಿ ಕೂಡ ಮುಚ್ಚಿದ್ದಾನೆ. ಆ ಜೈ ರೈಡ್ ಅಲ್ಲಿ ಯಶಸ್ಸನ್ನ ರನ್ನಿಂಗ್ ಹ್ಯಾಂಡ್ ಹಚ್ಚಿಕೊಂಡಾನೆ. ಪ್ಲೀಸ್ ಭರತ ಮಂಗಳೂರಿನ ಹೆಸರಾಂತ ಕ್ರೀಡಾಪಟು ಆಳ್ವಾಸ್ ಮುಡುಗುಳಿಯ ದಾಳಿ ಎದುರಾಳಿ ಅಂಕಣದಲ್ಲಿ ಅಂಕ ತರಬಲ್ಲ ಭರವಸೆ ಆಟಗಾರ ಜಿಮ್ಮಿ ಸಾಯ್. ಅಂಕ ತರಬಲ್ಲ ಭರವಸೆ ಆಟಗಾರ. ಸಾಮರ್ಥ್ಯ, ಶಕ್ತಿ ಎಲ್ಲವೂ ಇದೆ. ಯಾಕಂದ್ರೆ ತಂಡಕ್ಕೆ ಉಪಯುಕ್ತವಾಗಬಲ್ಲಂತ ನೃತ್ಯ ಗಾತ್ರದ ದಾಳಿಗಾರ. ಎಚ್ಚರಿಕೆ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ತಾ ಇದೆ. ಯಾಕಂದ್ರೆ ಸ್ವಲ್ಪ ಮಾಡಿದ್ರು ಎದುರಾಳಿಗೆ ಲೋನ ಒಪ್ಪಿಸಬೇಕಾಗುತ್ತೆ. ಆದರೆ ಎಚ್ಚರಿಕೆ. ಮತ್ತೋರ್ವ ದಾಳಿಗಾರ ತಂಡದ ಬೆನ್ನೆಲುಬು ಆಡಿದ್ದಾರೆ. 5-2ರಲ್ಲಿ 3 ಅಂಕಗಳ ಆರಂಭಿಕ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ ಹರೀಶ್ ಮತ್ತು ಆದಿ. ಇದೀಗ ಅದನ್ನು reaching from outside ದಾಳಿಯಲ್ಲಿ ಸೋಲು. ಬೋನಸ್ ಹೊರತಾಗಿ ಕೂಡ ದಾಳಿಗಾರ ಹೊರಗಡೆ ಹೋಗ್ಬಿಡ್ತಾ ಇದ್ದಾನೆ. ಸೊ ಹಾಗಾಗಿ ಒಂದು ಬೋನಸ್ ಅಂಕ ದಾಳಿಗಾರನಿಗೆ, ಒಂದು ಚೇರಿಂಗ್ ಕ್ಯಾಚ್. ಹರಿ ಅದ್ಭುತ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾನೆ. ಇದೀಗ ಒಂದು ಸುಖಕ್ಷಣ. ಎದುರಾಳಿಯ ಇಬ್ಬರನ್ನು ಹೊತ್ತು ತರಬಲ್ಲ ಛಲದಂಕಮಲ್ಲ ವಾದ್ದಿದ್ದಾನೆ. ಎದುರಾಳಿಯ ಅಂಕವನ್ನು ಗಳಿಸ್ಕೊಳ್ತಾ ವಿನಮ್ರತೆಯಿಂದ ಒಂದು ಅಂಕವನ್ನು ಗಳಿಸ್ಕೊಳ್ತಾ ತಂಡಕ್ಕೆ ಉಪಯುಕ್ತವಾಗಬಲ್ಲ ಜರ್ಸಿ ನಂಬರ್ ನ್ಯೂ ಸ್ಟಾರ್ 7 ದಾಳಿಕೋರ ಈಗ ಆಗಮಿಸಿದ್ದಾರೆ. ಉತ್ತಮವಾದಂತ ತಮ್ಮ ಪಾದರಸದಂತಹ ಚಲನೆಯಿಂದ ದಾಳಿಕೋರ ಈಗ ಇಲ್ಲ ಲೋನಾಂಕ ಗಳಿಸ್ಕೊಳ್ತಾರೆ. ಇದರೊಂದಿಗೆ ಆರಂಭಿಕ ಆಘಾತಕ್ಕೆ ಒಳಗಾಗ್ತಾ ಇದೆ. ಬಾಲಾಜಿ ಚಂದ್ರಳ್ಳಿ ತಂಡಕ್ಕೆ ಆರಂಭಿಕ ಆಘಾತ. ಲೋನಾಂಕಗಳನ್ನು ಎದುರಾಳಿಗೆ ನೀಡಿದ 10-4ರಲ್ಲಿ 6 ಅಂಕಗಳ ಆಕ್ರಮಣಕಾರಿ ಆರಂಭಿಕ ಮುನ್ನಡೆಯನ್ನು ತಂದಾಕ್ಸ್ಕೊಳ್ತಾ ಇದೆ. ಒಂದು ಅಚ್ಚರಿ ಫಲಿತಾಂಶ ಮೂಡಿಬರುವ ನಿರೀಕ್ಷೆಯಲ್ಲಿ ಅಂಕ ಗಳಿಸುವಲ್ಲಿ ಆತ್ಮವಿಶ್ವಾಸದಲ್ಲಿ ದಾಳಿಕೋರ ಜಿಮ್ಮಿ ಸಾಯ್.
ಯಾವುದೇ ಅಂಕ ಇಲ್ಲ. ಸಾಕಷ್ಟು ಅಂಕಗಳು 6 ಅಂಕಗಳ ಆರಂಭಿಕ ಮುನ್ನಡೆ ಲಭಿಸಿದೆ. ಹಾಗಾಗಿ ಎಚ್ಚರಿಕೆಯ ಸುರಕ್ಷಿತ ದಾಳಿಗೆ ಮುನ್ನುಗ್ತಾ ಇದೆ. ರಕ್ಷಿತ್ ಪೂಜಾರಿ ಒಳನುಗ್ಗಿ ಅಂಕ ಗಳಿಸಿದ ರಾತ್ರಿಯಲ್ಲಿ 10-5. ಅಭಿಮಾನಿಗಳ ರಾಜ, ಅಭಿಮಾನಿಗಳ ರಾಜ. ಈಗ ಉತ್ತಮವಾದ ರನ್ನಿಂಗ್ ಪ್ರದರ್ಶನ, ಸೂಪರ್ ರೊಟೇಟಿಂಗ್ ಸ್ಟೈಲ್ ಒಂದು ರೀಚ್ 2 ಅಂಕಗಳನ್ನ ನೀಡಬಹುದು. ಒಂದು ಅದ್ಭುತ ಸೂಪರ್ ಉತ್ತಮ ರನ್ನಿಂಗ್ ಪ್ರದರ್ಶನ. ಇದೀಗ ರಕ್ಷಿತ್ ಪೂಜಾರಿ ಒಂದೊಂದು ಅಂಕದ ಭೇಟಿಯನ್ನು ಆಡ್ತಾ ಈ ಪಂದ್ಯದ ಮೇಲಿನ ಹಿಡಿತಕ್ಕೆ ತಾಳ್ಮೆಯ ಆಟದ ಮನೆ ಹೋಗ್ತಾ ಇದೆ. ಚಂಗಡಿಯಲ್ಲಿ ಬಾಲಾಜಿ ತಂಡ 12-6 ಅಂಕಗಳ ಅಂತರ. ದಾಳಿ ವಿಭಾಗದಲ್ಲಿ ಕೃತಿಕೋಳ ಕೊಡಗು ಭಾಗದ ಈ ನೆಲದ ಪ್ರತಿಭೆ ಎಚ್ಎಸ್ ನಂಬರ್ 44 ಕೃತಿಕೋಳ ಭಾರತೀಯ ಕ್ರೀಡಾ ಪ್ರಾಧಿಕಾರದ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಕಬಡ್ಡಿ ಕ್ರೀಡಾಪಟುವಾಗಿ ಹೊರಹೊಮ್ಮಿರತಕ್ಕಂಥ ಆಟ. 12-6 ಮತ್ತೆ ಒನ್ಸ್ ಅಗೇನ್ ರಕ್ಷಿತ್ ಪೂಜಾರಿ. ಸಾಕಷ್ಟು ಅನುಭವ ಇದೆ. ಪ್ರೋ ಕಬಡ್ಡಿ ರಾಜ್ಯ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದ ಅನುಭವಿ ಕಿಲಾಡಿ. ಇದೀಗ ರೈಡರ್ 5 ಅಂಕಗಳ ಅಂತರ. ಭೀಮ ಬಲ ಭೀಮನ ಚಾಲುವುದು ಬಾಹುಬಲಿ, ಅಕ್ಷರಶಃ ಬಾಹುಬಲಿಯ ಸ್ಫುರದ್ರೂಪಿ ಸದೃಢಕಾಯ ಯುವ ಆಟಗಾರ. ಇನ್ನು 19 ವರ್ಷದ ಪ್ರಾಯದ ಹುಡುಗ. ನಿಜವಾಗ್ಲೂ ಅಷ್ಟು ಸುಲಭ ಆಗ್ತಾನೆ ಬಾಹುಬಲಿಯನ್ನ ಬಿಗಿ ಅಪ್ಪಿಗೆ ಬಂಧಿಸೋದು ಅಷ್ಟು ಸುಲಭ ಅಲ್ಲ. ರಕ್ಷಿತ್ ಪೂಜಾರಿ ಆಗ್ತಾ ಇದ್ದಾರೆ. ಎಂಬದಿಯ ಸೂಕ್ಷ್ಮವಾಗಿ ಹಿಡಿದ ಬ್ಯೂಟಿಫುಲ್ ಜಡ್ಜ್ಮೆಂಟ್, ಬ್ಯೂಟಿಫುಲ್ ವೆಲ್ ಫಾಲೋ ಕ್ಯಾಚ್. ಕ್ಯಾಚ್ ಅಂತ ಹೇಳ್ತೇವೆ. ಸೊಂಟವನ್ನ ಬೆಳೆಸೋ ಒಂದು ಕಲಾತ್ಮಕ ಹಿಡಿತ. ಇವನಿರೋ ಹೆಜ್ಜೆಯಲ್ಲಿ ಒಂದೊಂದು ಹೆಜ್ಜೆಯಲ್ಲಿ ಒಂದೊಂದು ಅಂಕ ಇದೆ. ಜರ್ಸಿ ನಂಬರ್ 5ರಲ್ಲಿ ಜಮಿ ಸರ್, ಇವನಿರೋ ಹೆಜ್ಜೆಯಲ್ಲಿ ಒಂದೊಂದು ಅಂಕ ಇದೆ. ತನ್ನ ನೈಜ ಆಟದ ಪ್ರದರ್ಶನ ಇಲ್ಲಿ ನೀಡ್ತಾ ಇದೆ ಸರ್. 2 ಪಂದ್ಯಗಳಲ್ಲಿ ಆತ ಯಾವುದೇ ಶ್ರಮವನ್ನಾಗಲಿ ಪ್ರಯತ್ನವಾಗಲಿಲ್ಲ. ಇದೀಗ ಒಳಗೋಗಿ ಎದುರಾಳಿ ಅಂಕ ಗಳಿಸುವಂತ ರಾತ್ರಿಯಲ್ಲಿ 14-7 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯಲ್ಲಿ ರಾರಿಯ ಚಾಂಪಿಯನ್ಸ್ ತಂಡ. ಇದು ಪ್ರಥಮ ಉಪಾಂತ್ಯ ಪಂದ್ಯ ಗೆದ್ದವರು ನೇರ ಫೈನಲ್ಗೆ, ಸೋತವರು ತೃತೀಯ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಗಿತ್ತು. ಒಂದು ಅಚ್ಚರಿಯ ಫಲಿತಾಂಶಗಳಿಷ್ಟು ತಂಡದೆದುರು ಅದ್ಭುತ ಆಟ, ಯುವ ಆಟಗಾರರು ಸಮನ್ವಯತೆ, ಸಾಮ್ಯತೆ, ಹೊಂದಾಣಿಕೆಯ ಪರಿಪಕ್ವತೆ ಆಟಕ್ಕೆ ಈಗ ಹರೀಶ್ ಟಚ್ ಪಾಯಿಂಟ್ಗೆ ಒಳಗಾಗಿದ್ದಾನೆ. ಸ್ಪರ್ಶಕ್ಕೊಳಗಾದ ಹರೀಶ್ ಹೊರ ನಡೆಯುವಂತಾಗಿದೆ. 14-8 6 ಅಂಕಗಳ ಅಂತರ. ಸೂಪರ್ ದಾಳಿ, ಬೋನಸ್ ಸೂಪರ್ ಎಕ್ಸಾಕ್ಟ್ಲಿ ಒಂದು ಸೂಪರ್, ಮತ್ತೊಂದು ಸೂಪರ್ ದಾಳಿ, ಬೋನಸ್ ಪ್ಲಸ್ 2 ಪಾಯಿಂಟ್ಸ್. ಇದೀಗ ಸೂಪರ್ ತಿರುಗು ಪಂದ್ಯ ಪಡೆದುಕೊಳ್ತಾ ಇದೆ. ಯಶವಂತ್ ತಂಡಕ್ಕೆ ಯಶವಂತನಾಗಿದ್ದಾರೆ. ರಾಗಿ ಮುದ್ದೆ ಬತ್ಸಾರು ಸರ್, ಜಿಮ್ಮಿ ಸರ್, ಸತೀಶ್ ಬಂದ ಹುಸಾರ್, ಜರ್ಸಿ ನಂಬರ್ 5 ಬಂದಿದ್ದಾರೆ ಸರ್, ಹುಸಾರ್ ಸರ್. ಇದೀಗ ನೀವು ಹೇಳಿದಾಗೆ ಎದುರಾಳಿಯನ್ನ ಒಳನುಗ್ಗಿ ಅದನ್ನ ಸ್ಪರ್ಶಿಸಿದ್ದಾರೆ. ರನ್ನಿಂಗ್ ಹ್ಯಾಂಡ್ ಟಚ್ ಪಾಯಿಂಟ್ ಒಂದು ಯಶಸ್ವಿ ಸಕ್ಸಸ್ಫುಲ್ ರೈಡಿಂಗ್ ಪಾಯಿಂಟ್ ನೊಂದಿಗೆ 17-9 8 ಅಂಕಗಳ ಅಂತರ. ಮತ್ತೆ ಬಾಹುಬಲಿಯಾಗಿ ಒಳನುಗ್ಗಿದ್ದಾರೆ. ಇದೀಗ ಜಾರಿಸಿ ಬಂದಿದ್ದಾರೆ. ಆತ ಜಾರಿ ಬಿದ್ದಿಸದೆ ಅಷ್ಟೇ ಸುಲಭವಾಗಿ ಬಾಹುಬಲಿಯನ್ನು ಬಂಧಿಸಿದ್ದಾರೆ. ಚಕ್ರವ್ಯೂಹದೊಳಗೆ ಬಂದಿಯಾಗಿದ್ದಾರೆ ಸರ್. ಕಬಡ್ಡಿಯಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ ವಿಲಕ್ಷಣ ಲಕ್ಷಣಗಳು ಇದ್ದೇ ಇರುತ್ತೆ. ಕಬಡ್ಡಿ ಎದುರಾಳಿಗೆ ಎದೆ ಹೊಂದಿದ್ದಾನೆ, ಅದು ಒದಗಿ ಹೊಂದಿಲ್ಲ ಅಂತ ಹೇಳಿ ಇದೀಗ ಹೃದಯದಲ್ಲಿ ಎಡಬಡಿತ. ರಕ್ಷಿತ್ ಪೂಜಾರಿ ಅಂತಾರಾಷ್ಟ್ರೀಯ ಆಟಗಾರನ ಬಂಧಿಸಿದ್ದಾನೆ. ಆದಿ
ಇಬ್ಬರು ನಾಯಕರು ಇಬ್ಬರು ಹಿರಿಯ ಆಟಗಾರರ ನೇರ ಹಣಾಹಣಿ ಜಟಾಪಟಿಯಲ್ಲಿ ಜಂಗಿ ಕುಸ್ತಿ ನಡೀತಾ ಇದೆ. ನಿಜವಾಗ್ಲೂ ಕಬಡ್ಡಿಯಲ್ಲಿ ಎಲ್ಲಾ ಕ್ರೀಡೆಯ ಲಕ್ಷಣಗಳನ್ನ ನೋಡ್ಬೋದು ಸರ್. ಮೊಸಳೆ ಹಿಡಿತ ಸರ್ ಜಿಮ್ಮಿ ಸರ್. ಅದ್ಭುತ ಅದ್ಭುತ ಸರ್. ಕುಸ್ತಿ ಪಟ್ಟು ಇದು ಕಬಡ್ಡಿಯಲ್ಲಿ ಎಲ್ಲಾ ಆಟದ ಲಕ್ಷಣಗಳನ್ನ ನೋಡ್ಬೋದು. ಖೋಖೋ, ಫುಟ್ಬಾಲ್, ಕುಸ್ತಿಯ ಎಲ್ಲ ಬಿಗಿಪಟ್ಟುಗಳು ಕಬಡ್ಡಿಯಲ್ಲಿ ನಾವು ನೋಡ್ಬೋದು. ಸೋಲೋ ಟ್ಯಾಕಲ್ ಆದಿ ವರ್ಸಸ್ ರಾಕೆಟ್ ನ ಸ್ಪೀಡ್, ವೇಗದ ದಾಳಿಗಾರ. ಬಹುಶಃ ಯಾವುದೇ ಅಂಕ ಇಲ್ಲದೆ 8 ಅಂಕಗಳ ಮುನ್ನಡೆಯ ನಿಟ್ಟಿನಲ್ಲಿ ಅಂಕ ಗಳಿಕೆಯ ಒಂದು ಮನವಿ. ಅಂಕ ಗಳಿಕೆಯ ತವಕದಲ್ಲಿ ಇಲ್ಲ. ಲೂಸ್ ಕ್ಯಾಚ್ ಅಂತ ಬಿಂಬಿಸಲಾಗ್ತದೆ. ತೀರ್ಪುಗಾರರ ತೀರ್ಪೆ ಅಂತಿಮ ಆಗ್ತದೆ. ಒಂದು ಅಂಕ ಸೇರ್ಪಡೆ ಆಗ್ತಾ ಇದೆ. ಅನಪೇಕ್ಷಿತ, ಅನವಶ್ಯಕ, ಇಟ್ಸ್ ಅನ್ವಾಂಟೆಡ್ ಕ್ಯಾಚ್ ಅಂತ ಹೇಳ್ಬೋದು. ಅವಶ್ಯಕತೆ ಇಲ್ಲದೆ ಹಿಡಿದಕ್ಕೆ ಪ್ರಯತ್ನ, ಹಾಗಾಗಿ ಒಂದು ಅಂಕದ ಬೆಳವಣಿಗೆ ಜಾರಿಗಾರನಿಗೆ 18-11 7 ಅಂಕಗಳ ಅಂತರ. ಮತ್ತೆ ಯಶವಂತ ತಂಡಕ್ಕೆ ಯಶವಂತ ಶುಭ ಪ್ರತಿಭೆ ಜೂನಿಯರ್ ವಿಭಾಗದಲ್ಲಿ ಉತ್ತಮ ಸಾಧನೆಯನ್ನು ರಾಜ್ಯದ ಉದ್ದಗಲಕ್ಕೂ ಮಾಡ್ತಾ ಇದ್ದಾನೆ. ಯಶವಂತ್ ಅಪ್ಕಮಿಂಗ್ ಪ್ಲೇಯರ್, ಕರ್ನಾಟಕದ ರಾಜ್ಯ ಕಬಡ್ಡಿ ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಉಜ್ವಲ ಆಟಗಾರನಾಗಿ ಹೊರಹೊಮ್ತಾ ಇದ್ದಾನೆ. ತಂಡದ ಐಕಾನ್ ಆಟಗಾರ ಜರ್ಸಿ ನಂಬರ್ 5 ಸತೀಶ್ ರವರಿಂದ ಈಗ ರೈಡಿಂಗ್ ಪ್ರದರ್ಶನ ಆಗ್ತಾ ಇದೆ. ತಂಡದಲ್ಲಿ ತನ್ನದೇ ಚಾಪು ಮೂಡಿಸಿರುವಂತಹ ಐಕಾನ್ ಆಟಗಾರ ಜರ್ಸಿ ನಂಬರ್ 5 ಸತೀಶ್ ರವರು. ಹರೀಶ್ ಡಿಫೆಂಡರ್ ಹೊರಭಾಗದಲ್ಲಿ ಜೂನ್ ಮಾಡು ಇಲ್ಲ ಮಡಿ ಜೂನ್ ಮಾಡು ಇಲ್ಲದ ಮಡಿ ದಾಳಿ. ಒಂದಂಕ ಇಲ್ಲ ಅಂಕಣದಿಂದ ನಡಿ ಎಂಬಂತಿದೆ. ಡೂ ಆರ್ ಡೈ ಜಿಮ್ಮಿ ಸರ್. ಅಕ್ಷರಶಃ ಅಂಕ ಗಳಿಸಲೇಬೇಕಾದ ಅನಿವಾರ್ಯತೆ ಸದ್ಯದಲ್ಲಿ ಮತ್ತೊಂದು ಯಶಸ್ವಿ ದಾಳಿ ಯಶವಂತರಿಂದ ಬಂದಿದೆ ತಂಡಕ್ಕೆ. ದಶವಂತ ಈ ಆಟಗಾರ ಯಶವಂತ 19-12 7 ಅಂಕಗಳ ಐಕಾನ್ ಆಟಗಾರ ಜೆರ್ಸಿ ನಂಬರ್ 5 ಸತೀಶ್ ರವರಿಂದ ಅಮೋಘ ರೈಡಿಂಗ್ ಪ್ರದರ್ಶನ ಆಗ್ತಾ ಇದೆ. ಈಗ ದಾಳಿಯಲ್ಲಿ ಸತೀಶ್ ತಮ್ಮ ಪಾದರಸದ ಪಾದಗಳ ಜನರಿಂದ ಟ್ಯಾಕಲ್ ಆಗ್ತಾ ಇದೆ. ಜಿಮ್ಮಿ ಸರ್ ಟ್ಯಾಕಲ್ ಆಗಿದೆ ಸರ್. ಇದು ಡಿಫೆಂಡರ್ ವರ್ಸಸ್ ರೈಡರ್. ಡಿಫೆಂಡರ್ ಕಾರ್ತಿ ಅಭ್ಯರ್ಥಿಗಳೇ ಅಂತಿಮ ದಯಮಾಡಿ ಯಾರು ವಾಲಂಟಿಯರ್ಸ್ ಕೂಡ ಯಾವುದು ಅಂಕಣಿಗೆ ಪ್ರವೇಶ ಮಾಡಬಾರದು ಅಂತ ಹೇಳಿ ಟಚ್ ಆದ್ರೆ ಇಲ್ಲ, ಫುಲ್ ಕ್ರಾಸ್ ಆಗೋದು ದಯವಿಟ್ಟು ಕಂಪ್ಲೀಟ್ ಲೈನ್ ಕ್ರಾಸ್. ಜಿಮ್ಮಿ ಸರ್, ತೀರ್ಪುಗಾರರ ತೀರ್ಪೆ ಅಂತಿಮವಾಗಿರ್ತದೆ. Team players, GL players, please obey the repetition. No more arguments against the repetition. ಇದು ಅನುಚಿತ. ಈ ವರ್ತನೆ ಸಲ್ಲದು. ಅದ್ಭುತವಾದಂತಹ ರೈಡಿಂಗ್ ಪ್ರದರ್ಶನ ಜರ್ಸಿ ನಂಬರ್ 55ರಿಂದ 21-12 ಪಂದ್ಯದ ಮೇಲಿನ ಪ್ರಾಬಲ್ಯ ಮೇಲುಗೈ. ಈ ಒಂದು ಅಂತಿಮ ಆಗ್ತದೆ. ತೀರ್ಪುಗಾರ ಕೊಡ್ತಾರೆ ಸ್ವಲ್ಪ ಸಮಾಧಾನ. ತೀರ್ಪುಗಾರರ ತೀರ್ಪು ಅಂತಿಮವಾಗಿರ್ತದೆ. ಬೋನಸ್ +2 2+1 ಸೇರ್ತವೆ ಅಂತ ತೀರ್ಪುಗಾರರು ತೀರ್ಮಾನ ನೀಡ್ತಾ ಇದ್ದಾರೆ. ರಕ್ಷಿತ್ ಪೂಜಾರಿ ಮತ್ತೆ ತಂಡಕ್ಕೆ ಮರುಜೀವವನ್ನ ಚೈತನ್ಯವನ್ನು ತುಂಬುತ್ತಾ ಇದ್ದಾನೆ. ರಕ್ಷಿತ್ ಪೂಜಾರಿ 21-15 6 ಅಂಕಗಳ ಅಂತರವಷ್ಟೇ. ಬಾಹುಬಲಿನ ಬಂಧಿಸಿದ್ದೆ ಆದಲ್ಲಿ ಒಂದು ಅವಕಾಶ. ಬಾಲಾಜಿ ತಂಡ ಅನುಭವಿ ಆಟಗಾರ ಕಿಲಾಡಿ ಜರ್ಸಿ ನಂಬರ್ 55 ಅದರಿಂದ ಒಂದು ಬೋನಸ್ ಅಂಕ ಸೇರ್ಪಡೆ ಆಗ್ತಾ ಇದೆ ತಂಡಕ್ಕೆ.
22-15. ಬಲಿಷ್ಠ ಬಾಲಾಜಿ ತಂಡದೆದುರು 7 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಇದೀಗ ಹರೀಶ್ ಕೊಂಚ ಎಲ್ಲೆಂದರಲ್ಲಿ ತನ್ನ ಪಾದಗಳಿಂದ ಆಟ ಪ್ರದರ್ಶನ ಆಗ್ತಾ ಇದೆ. ತನ್ನ ಖ್ಯಾತಿಗೆ ತಕ್ಕ ಆಟದ ಪ್ರದರ್ಶನವನ್ನು ಪ್ರದರ್ಶಿಸಿಕೊಳ್ತಾ 22-16 6 ಅಂಕಗಳ ಅಂತರ ಅರ್ಧ ವಿರಾಮದ ವೇಳೆಯಲ್ಲಿ 22-16 ಮೊದಲಾರ್ಧದ ಮುಕ್ತಾಯಕ್ಕೆ ನಿಜವಾಗ್ಲೂ ಚಪ್ಪಳೆ ಬರಲಿ. ಯುವ ಆಟಗಾರ ಯಶವಂತ ಸತತ 4 ಸೂಪರ್ ರೈಡ್ಗಳು. ಇದೀಗ ಅದನ್ನು ಬಳಸುವ ಪ್ರಯತ್ನ. ರೈಡರ್ ವರ್ಸಸ್ ಡಿಫೆಂಡರ್. ಚಕ್ರ ನೋಡಿದರು. ಟೇಲಿಂಗ್ ಆಂಕಲ್ ಓಲ್ಡ್ ರುಕ್ಕಿ ಅದನ್ನ ಕೆಡವಿದ್ದಾನೆ. ಕೆಟ್ಟಾಗಿ ಜರ್ಸಿ ನಂಬರ್ 9 ಬಂಧಿಸುವುದು ಅಷ್ಟು ಸುಲಭವಲ್ಲ. ಜರ್ಸಿ ನಂಬರ್ 9 ಅಂಕ. ಮತ್ತು ಬೆಂಗಳೂರು ಬುಲ್ಸ್ ಪ್ರತಿನಿಧಿಸಿದ ಪ್ರಮುಖ ಕಬಡ್ಡಿ ಖ್ಯಾತಿಯ ರಕ್ಷಿತ್ ಪೂಜಾರಿ ಈಗ ಮುನ್ನಡೆಯ ರೂವಾರಿ ಆಗ್ತಾ ಇದ್ದಾನೆ. ಯಾಮಾರದ ಕೆಳಗಿನ ರೂವಾರಿ ಕೂಡ ಆಗ್ತಾನೆ ರಕ್ಷಿತ್ ಪೂಜಾರಿ. 22-18 4 ಅಂಕಗಳ ಅಂತರವಷ್ಟೇ. ಬಾಹುಬಲಿ ದಾರಿಯಲ್ಲಿ ಬ್ಯೂಟಿಫುಲ್ ಟರ್ನಿಂಗ್ ಸಿಂಗಲ್ ಸೋಲ್ ಅಟ್ಯಾಕ್. What a tackle point. What a magnificent catch of the match. ಮ್ಯಾಚ್ ಗೆದ್ರೆ ಈ ಕ್ಯಾಚ್ ಇಂದ್ರೆ ಅಂತ ಹೇಳ್ಬೋದು. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬೈ ರಕ್ಷಿತ್ ಪೂಜಾರಿ. 22-22 ಒಮ್ಮೆ ಚಪ್ಪಾಳೆ ಬರಲಿ. ಅದ್ಭುತ ಒಂದು ಅಂಕದ ಮುನ್ನಡೆ ಆರೆಂಜ್ ಚಾಂಪಿಯನ್ಸ್ ತಂಡಕ್ಕೆ. 1 ಅಂಕದ ಮುನ್ನಡೆ. ಕೋಚ್ಗಳು ಇಷ್ಟೇ ಜನ ಇದ್ದಾರೆ. ಉತ್ತಮವಾದ ಪ್ರದರ್ಶನ. ಬೋನಸ್ +1 ಬೈ ಪ್ರಮುಖ ದಾಳಿಗಾರರ ಅನುಪಸ್ಥಿತಿ ನಿಜವಾಗಲೂ ವರವಾಗುತ್ತೆ. ಕಾದ್ ನೋಡೋಣ. ರಕ್ಷಿತ್ ಪೂಜಾರಿ ಅನಪೇಕ್ಷಿತವಾದ ಅನವಶ್ಯಕ ಹಿಡಿತಕ್ಕೆ ಪ್ರಯತ್ನ. ಇದು ವಿಫಲವಾಗಿ ಮತ್ತೆ 25-22ರಲ್ಲಿ 3 ಅಂಕಗಳ ಮುನ್ನಡೆಯಲ್ಲಿ ಆರ್ಯ ಚಾಂಪಿಯನ್. Only one touchback given. Please observe the repetition. No more arguments against the prediction. ತೀರ್ಪುಗಾರರ ವಿರುದ್ಧ ಅನುಚಿತ ವರ್ತನೆ ಸಲ್ಲಲ್ಲ. 25-23 2 ಅಂಕಗಳ ಅಂತರದ ರೋಚಕ ಪಂದ್ಯ. ಹೌ ಇಂಡಿಯಾಟ ಆರಂಭ ಆಗಿದೆ ಅಂತ ಅನಿಸ್ತದೆ. ಯಾಕಂದ್ರೆ 25-23 2 ಅಂಕದ ಮುನ್ನಡೆ. ಎಸ್ ಆಫ್ ಕೋರ್ಸ್ ಜಾನ್ಮೆ ತಾಳ್ಮೆ ಯಾರಿಗೆ ಬ್ಯೂಟಿಫುಲ್ ಒನ್ ಮೋರ್ ಮ್ಯಾಗ್ನಿಫಿಸೆಂಟ್ ಕ್ಯಾಚ್ ಆಫ್ ದ ಮ್ಯಾಚ್. ಪಂದ್ಯಕ್ಕೆ ಮತ್ತೆ ಮರು ಚೈತನ್ಯ ತುಂಬಿದ ಅದ್ಭುತವಾದ ಇದು ಮಸಳೆ ಹಿಡಿತಾರೆ. ತಪ್ಪಿಸಿಕೊಳ್ಳಿಕ್ಕೆ ಆಗಿರಲಿಲ್ಲ. ಜಿಮ್ಮಿ ಸರ್ ಮೊಸಳೆ ಹಿಡಿತಾರೆ. 25-24 1 ಅಂಕದ ಮುನ್ನಡೆ. ರಕ್ಷಿತ್ ಪೂಜಾರಿ ಮತ್ತೆ ಮಾಡಿದ್ದಾನೆ ಅಂಕಣದ ಒಳಭಾಗದಲ್ಲಿ ದಾಳಿಯಲ್ಲಿ. ಎಸ್ ಬ್ಯೂಟಿಫುಲ್ ಅದ್ಭುತ ಅತ್ಯದ್ಭುತ ಆಟದ ಪ್ರದರ್ಶನ. ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ತನ್ನ ಖ್ಯಾತಿಗೆ ತಕ್ಕ ಆಟದ ಶ್ರೇಷ್ಠ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಶ್ರೇಷ್ಠ ಪ್ರದರ್ಶನದೊಂದಿಗೆ ರಕ್ಷಿತ್ ಪೂಜಾರಿ ಇದೀಗ ಮತ್ತೆ ತಂಡದ ಮುನ್ನುಡಿಯ ರೂವಾರಿ ಆಗ್ತಾನೆ. ಕಾದೋಣ. 25-25 ಕೃತಿಕ್ ಮಾಲೀಕ ನೀನೆ ಎಂದು ಹೇಳುತ್ತಿದ್ದಾರೆ. ಜರ್ಸಿ ನಂಬರ್ 9 ಈಗ ಉತ್ತಮ ದಾಳಿಕೋರ. ಒಂದು ಅವಕಾಶ ಎದುರಾಳಿಗರಿಗೆ. ಯಾಕಂದ್ರೆ ಡಿಫೆನ್ಸ್ ಅತ್ಯುತ್ತಮವಾಗಿದೆ. ದಾಳಿಗಾರನಿಗೆ ಇದು ಸಂಕಷ್ಟದ ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳ್ಬೋದು. ಮಾಡು ಎಲ್ಲ ಮಾಡಿ ಅಂಕ ತರದಿರ ನೀ ಅಂಕಣದ ಹೊರ ನಡಿ. ಒಡಿ 1 ಅಂಕ ಇನ್ನು ಅಂಕಣ ಬಿಟ್ಟು ನಡಿ ಎಂಬಂತಿದೆ ಜಮೀಸ್. ಒಂದು ಬೋನಸ್ ಎದುರಾಳಿ ತಂಡಕ್ಕೆ ಬೋನಸ್ ಹೊರತಾಗಿಯೂ 1 ಅಂಕ. ರಕ್ಷಿತ್ ಪೂಜಾರಿ ದಾಳಿಯಲ್ಲಿ ಈ ಪಂದ್ಯದ ದಿಕ್ಕನ್ನು ಬದಲಿಸಬಲ್ಲ ಚಲದಂಕ ಮಲ್ಲ ರಕ್ಷಿತ್ ಪೂಜಾರಿ. ಈಸ್ ಆನ್ ಫೈರ್. ಮತ್ತೆ ಮರಳಿದ್ದಾನೆ. ಅಂತ್ಯ ಗಳಿಸಬಲ್ಲ ಚಲದಂಕ ಮಲ್ಲ. ರೈಡರ್ ವರ್ಸಸ್ ಸೇಡಿನ ತಮಕದಲ್ಲಿದ್ದ ಇದೀಗ ಸೇಡನ್ನು ತೀರಿಸಿಕೊಂಡಿದ್ದಾನೆ ರಕ್ಷಿತ್ ಪೂಜಾರಿ. 27-27 ನಿಮಗೆ ಈ ಕಬಡ್ಡಿ ಪಂದ್ಯ ಇಷ್ಟವಾಗಿದೆ. ಜ್ವರ ಚಪ್ಪಲ ಇತಿಹಾಸದಲ್ಲಿ
ಇದು ಸಮಬಲದ ಪೈಪೋಟಿ ಆರಂಭ ಆಗಿದೆ ಸರ್. ಜಿಮ್ಮಿ ಸರ್, ಸಮಬಲದ ಪೈಪೋಟಿ ಆರಂಭ ಆಗಿದೆ. ಇನ್ನು 9 ನಿಮಿಷಗಳ ಮತಗಜಗಳ ಕಾದಾಟ ಆರಂಭ ಆಗಿದೆ. ಜಿಮ್ಮಿ ಸರ್, 9 ನಿಮಿಷಗಳು ನಿರ್ಣಾಯಕ ನಿಮಿಷಗಳ ನಿರ್ಣಾಯಕ ಪಂದ್ಯದ ಗೆಲುವಿನ ನಿರ್ಣಯ ನೀಡುವ ನಿರ್ಣಾಯಕ ಸಮಯ ಇದು. ಪ್ರಮುಖ ಆಟಗಾರರ ಲೀಡರ್ಗಳ ಅನುಪಸ್ಥಿತಿ ಎದುರಾಳಿ ಲೋನಾ ಅಂಕ ಪಡೆಯುವಂತ ಅವಕಾಶ. ಹರೀಶ್ ಈ ತಂಡದ ಹಿರಿಯ ಆಟಗಾರರಾಗಿ ಇದೀಗ ಶರಣಾಗಿದ್ದಾರೆ. ಒಂದಂಕ ಆಸೆಪಡೆ ಆಗ್ತಾ ಇದೆ. ಗೋಲ್ಡನ್ ಪಾಯಿಂಟ್, ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಬಾಲಾಜಿ ತಂಡ ಚಂಗಳಿ ತಂಡಕ್ಕೆ ಒಂದು ಅಂಕದ ಮುನ್ನಡೆ. ಬಾಲಾಜಿ ಚಂಗಳಿ ತಂಡಕ್ಕೆ ಒಂದು ಅವಕಾಶ. ಇಟ್ಸ್ ಗೋಲ್ಡನ್ ಆಪರ್ಚುನಿಟಿ, ಚಿನ್ನದಂತ ಅವಕಾಶ. ಎದುರಾಳಿಯ ಲೋನಾ ಬರಿದಾಗಿಸ ಲೋನಾಂಕಗಳನ್ನು ಪಡೆಯುವಂತ ಅವಕಾಶ. ಎಚ್ಚರಿಕೆಯ ಆಟಕ್ಕೆ ಬಳಿ ಹೋಗ್ತಾ ಇದೆ. 27-28 ದಾಳಿಗಾರ ಸೂಪರ್ ರೈಡ್ ಆಗ್ಬೋದು, ಇಲ್ಲ ಸೂಪರ್ ಟ್ಯಾಕಲ್ ಕೂಡ ಆಗ್ಬೋದು. ರೋಚಕ ಕ್ಷಣ ಇದು, ಸಾಕ್ಷಿ ಆಗಲಿದೆ ಈ ಕಬಡ್ಡಿಗೆ ಅಂಕಣ. ರೋಚಕ ಕ್ಷಣ. ಎಲ್ಲೆಂದರಲ್ಲಿ ಮಿಂಚಿನ ಸರ್, ಈಗ ಬಹುಶಃ ಈಗ ಜರ್ಸಿ ನಂಬರ್ 55ರಿಂದ ಇದೀಗ ಒತ್ತಡಕ್ಕೆ, ಸಂದಿಗ್ಧತೆಗೆ, ಪ್ರೆಷರ್ಗೆ ಒಳಗಾಗ್ತಾ ಇದ್ದಾರೆ ಆಟಗಾರರು. ತನ್ನ ಡಿಫೆನ್ಸ್ ಅದ್ಭುತವಾಗಿ ಕಾಯ್ದಿರಿಸಿಕೊಳ್ತಾ ಎದುರಾಳಿಗಳನ್ನ ಕಟ್ಟಿ ಹಾಕಿದ. ದಯಮಾಡಿ ಉಭಯ ತಂಡ ಎಂದಿಗೂ ಜೀವಂತವಾಗಿರಲಿ. ನಿಯಮವನ್ನು ಯಾರು ಗಾಳಿಗೆ ತೂರದಿರಿ. ಎಸ್ ರಕ್ಷಿತ್ ಪೂಜಾರಿ ಸಮರ್ಥ ಸಾಮರ್ಥ್ಯವನ್ನ ಸೂಕ್ತ ಸಂದರ್ಭದಲ್ಲಿ ನೀಡ್ತಾ ಇದೆ. ಈಗ ಅದ್ಭುತದಿಂದ ಬ್ಯೂಟಿಫುಲ್ ಆಗ್ತದೆ. 33-28 5 ಅಂಕಗಳ ನಂತರ ಬಾಹುಬಲಿ. ಎಸ್, ಬಾಹುಬಲಿ ಸಿಡಿದಿದ್ರೆ ಮಾತ್ರ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಸಂದರ್ಭ ಅವರಿಗೆ ಬಂದಿದೆ. ಈ ಸಂದಿಗ್ಧತೆಯಲ್ಲಿ ಸಂಜೀವನಿ ಅಂಕ ಗಳಿಸ್ತಾನೆ ಕಾದು ನೋಡಬೇಕಾಗಿದೆ. 1 ಅಂಕವನ್ನು ಗಳಿಸುವಂತ ಒಂದು ಬೋನಸ್ ಮುಟ್ಟುವಂತ ಪ್ರಯತ್ನ ಇಲ್ಲಿ ಸಾಗ್ತಾ ಇದೆ. ಎಸ್, ಬೋನಸ್ ಟು ದ ರೈಡರ್. 33-28 ಮತ್ತದೇ 5 ಅಂಕಗಳ ಮುನ್ನಡೆಯ ನಂಟು. 29-33 4 ಅಂಕಗಳ ಅಂತರ. ಇನ್ನು ಕಾಲಾವಕಾಶ ಇದೆ. 6 ನಿಮಿಷಗಳ ಆಟದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಖೇಲ್ ಅಭಿ ಬಾಕಿ ಹೈ. 33-29 4 ಪಾಯಿಂಟ್ಸ್ ಲೀಡ್. ಎಸ್, ಇದೀಗ ಆಗ್ತಾ ಇದೆ. ನಾ ಹೇಳ್ದೆ, ಈಗ ಪಂದ್ಯದ ದಿಕ್ಕು ಬದಲಾಗುವ ಎಲ್ಲ ಲಕ್ಷಣಗಳು ನಿಶ್ಚಯವಾಗಿ ಮೂಡ್ತಾ ಇದೆ. ಪ್ರಮುಖ ದಾಳಿಗಾರರ ಈಗ ಮತ್ತೊಮ್ಮೆ ತೀರ್ಮಾನ ಪಡೆಯುತ್ತೆ. ಉತ್ತಮದಂತ ದಾಳಿಕೋರ ಜರ್ಸಿ ನಂಬರ್ 55 ಸೂಪರ್ ರೈಡ್. ಎಚ್ಚರಿಕೆ ವಹಿಸ್ತಾ ಇದ್ದಾನೆ. ಡಿಫೆನ್ಸ್ ಇದು ಕಾಲಿಡುವಲ್ಲಿ ವಿಫಲ ಚೆನ್ನಾಗಿ ಉಪಯೋಗಿಸಿದ್ರೆ ಕಬಡ್ಡಿಯಲ್ಲಿ ಕುತಂತ್ರಗಳು ಸಂದರ್ಭದಲ್ಲಿ ಉಪಯೋಗ ಕೂಡ ಆಗುತ್ತೆ. ಇಲ್ಲದನ್ನ ಇದ್ದಂಗೆ ಹೇಳ್ತಾರೆ. ಮತ್ತೆ 33-31 2 ಅಂಕಗಳ ಅಂತರದ ಅಲ್ಪ ಮುನ್ನಡೆಯಲ್ಲಿ ಬಾಲಾಜಿ ಚಂಗ್ರಳ್ಳಿ ತಂಡ ಮತ್ತೆ ಮರಳಿ ಲಯವನ್ನ ಕಂಡುಕೊಳ್ತಾ ಇದೆ. ಮತ್ತೆ ಅವು ಎಣ್ಣೆ ಆಟ, ಮತ್ತೆ ಅವು ಎಣ್ಣೆ ಆಟ. ಟೇಪನ ನಿರೀಕ್ಷೆಯಂತೆ ಈ ಒಂದು ಪ್ರಥಮ ಸೆಮಿಫೈನಲ್ ಬಂದ ಅತ್ಯಂತ ರೋಚಕ ಘಟ್ಟ ತಲುಪಿಯಾಗಿದೆ. ಇನ್ನು 4 ನಿಮಿಷ 2 ಸೆಕೆಂಡ್ ಆಟ ಮಾತ್ರ ಬಾಕಿ. 33-31 2 ಅಂಕಗಳ ಅಂತರದಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಅವು ಎಣ್ಣೆ ಆಟ. ನಾ ಬಿಡೆ ನೀ ಬಿಡೆ ನಿಮ್ಮಂತ ಆಟ ಸಾಕ್ತಾ ಇದೆ. ಈಗ ಪಂದ್ಯ ಆನ್ ಆಗಿದೆ. ಮಾಡುವಲ್ಲಿ ದಾಳಿ ಕೊಂಚ ವಿಚಲಿತ ಡಿಫೆನ್ಸ್ ಅಲ್ಲಿ ತಪ್ಪು ಮೂಡ್ ಬಂದಿದೆ. ಪ್ರಮುಖ ಡಿಫೆಂಡರ್ ಭಾಗದಲ್ಲಿ ಮತ್ತೊಂದು ಸುವರ್ಣಾವಕಾಶ. ಯಶವಂತ್ ವಿಫಲ ಎದ್ದ ರಾಯಣ್ಣ
4 ಅಂಕಗಳ ಅಂತರ ಇದೀಗ ಪಂದ್ಯದ ಗೆಲುವಿನ ನಂತರ ಬಾಲಾಜಿ ಚಂಗಳಿ ತಂಡಕ್ಕೆ ಲಭಿಸ್ತಾ ಇದೆ. ಅಂಕಗಳ ಅಂತರ ಎಷ್ಟು ಇಲ್ಲಿ ಗೆಲ್ಲುವುದಷ್ಟೇ ಮುಖ್ಯ. ಇಲ್ಲಿ ಗೆದ್ದವರು ಫೈನಲ್ ಗದ್ದುಗೆಗಿರ್ತಾರೆ, ಸೋತವರು ತೃತೀಯ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಗ್ತದೆ. ಲಾಸ್ಟ್ 3 ಮಿನಿಟ್ಸ್ 35-31 4 ಅಂಕಗಳ ಅಂತರ, 3 ನಿಮಿಷಗಳ ನಿರ್ಣಾಯಕ ನಿಮಿಷ ಆಟ ಮಾತ್ರ ಬಾಕಿ. ಮತ್ತೊಮ್ಮೆ ಆರ್ಯ ಚಾಂಪಿಯನ್ಸ್ ಅಲ್ಲಪಟ್ಟ ತಂಡದ ಉತ್ತಮವಾದ ರೈಡಿಂಗ್ ಪ್ರದರ್ಶನ ನೀಡ್ತಕ್ಕಂಥ ಜರ್ಸಿ ನಂಬರ್ 5 ಇವರಿಂದ ಅರ್ಜುನ Super combination catch once again by Chengrelli. ಜಿಬಿ ಸರ್ ಬಾಲಾಜಿ ತಂಡದಿಂದ ಕಾಲೆಳೆಯವರೇ ಜಾಸ್ತಿ. ಈಗ ರೈಟ್ ಔಟ್ ಆಗಿದ್ದಾರೆ ಸರ್. ಕಲಾತ್ಮಕ ಆಟಗಾರರು, ಡಿಫೆನ್ಸ್ ಅದ್ಭುತವಾಗಿತ್ತು. ಚಂಗಡಿಹಳ್ಳಿ ಮತ್ತೆ ಮರಳಿ ಲಯಕ್ಕೆ ಗುಡ್ ಕಮ್ ಬ್ಯಾಕ್ ಬೈ ಚಂಗಡಿಹಳ್ಳಿ. ಬಾಲಾಜಿ ಲಾಸ್ಟ್ 2 ಮಿನಿಟ್ಸ್. ಬಾಲಾಜಿ ತಂಡದ ಆಟಗಾರ ಜರ್ಸಿ ನಂಬರ್ 5ರಿಂದ ಸಮಯ ವ್ಯರ್ಥ ಪ್ರಯತ್ನ ಆಗ್ತಾ ಇದೆ. ಅವಶ್ಯಕತೆ ಕೂಡ ಈ ಸಂದರ್ಭದಲ್ಲಿ ಕಾಲಹರಣ ತಂತ್ರಗಾರಿಕೆ ಮೈಗೂಡಿಸಿಕೊಂಡು ಲಭಿಸಿರುವ 4 ಅಂಕಗಳನ್ನ ಕಾಯ್ದಿರಿಸಿಕೊಳ್ಳಲು 5 ಅಂಕಗಳ ಒಂದು ಅಂಕಗಳ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುವ ತಂತ್ರಗಾರಿಕೆಯಲ್ಲಿ ಪ್ರತಿಕೋಣ ದಾಳಿಯ ಭಾಗದಲ್ಲಿ ಮೊಸಳೆ ಹಿಡಿತ ಸರ್, ಇದು ಜಿಲ್ಲೆ ಸರ್, ಇದು ಮೊಸಳೆ ಹಿಡಿತ ಎಲ್ಲೂ ಬಿಡಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ನಿಜವಾದ ಸತೀಶ್ ಒಬ್ಬ ಶ್ರೇಷ್ಠ ಡಿಫೆಂಡರ್ ಆಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾ ಇದ್ದೇನೆ. ಇನ್ನು ಬಿಕಾಂ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಆಳ್ವಾಸ್ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ, ಉತ್ತಮ ಸಾಧನೆ, ಒಬ್ಬ ಶ್ರೇಷ್ಠ ಮಹತ್ವದ ದಾಳಿಯಲ್ಲಿ ಬಾಲಾಜಿ ಈಗ ಸೂಪರ್ ಟ್ಯಾಕಲ್ 2 ಅಂಕ ಗಳಿಸಿಕೊಳ್ತಾ ಇದೆ. 37-33 ಇದರೊಂದಿಗೆ ಸೂಪರ್ ಮಿಡ್ ನ ಸೂಪರ್ ಗೆಲುವಿನ ಸೂಪರ್ ರೈಡ್ ಮುಖಾಂತರ ಗಳಿಸಿಕೊಳ್ಬೇಕು. ಸುಖಾದ್ರೋಣ ಆ ಸೂಪರ್ ರೈಡ್ ನ ಅನುಪಸ್ಥಿತಿಯಲ್ಲಿ ಕಾಡ್ತಾ ಇದೆ ಯಶವಂತ್ ಮತ್ತೆ ಲಾಸ್ಟ್ ಬಾಲ್ ಸೂಪರ್ ಮಿಡ್ ನ ಸೂಪರ್ ಗೆಲುವಿಗಾಗಿ 2 ತಂಡಗಳು ಹಾಪಿಸ್ತಾ ಇದ್ದಾವೆ. ಇದರೊಂದಿಗೆ ಬೋನಸ್ ಪ್ಲಸ್ 1 ಪಾಯಿಂಟ್, 2 ಅಂಕದ ಬೋನಸ್ ಪ್ಲಸ್ 1 ಪಾಯಿಂಟ್. ಮತ್ತೆ ಅವರು ಆಟ 35-37 ಮ್ಯಾಚ್ ಇನ್ ಫೇವರ್ ಬಾಲಾಜಿ ಚಂದ್ರಲ್ಲಿ. ಪಂದ್ಯ ಬಹುತೇಕ ಗೆಲ್ಲುವ ಲಕ್ಷಣ ಬಹುತೇಕ ಈ ಪಂದ್ಯ ಜಿಮ್ಮಿ ಸರ್ ಬಾಲಾಜಿ ಚಂದ್ರಳ್ಳಿ ಪರವಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. 38-36 ಸೂಪರ್ ಮಿನಿಟ್ ಸೂಪರ್ ಸೂಪರ್ ರೈಡ್ ಅಂತ ಸಮಯ ಅಂತ ಪ್ರಯತ್ನ. 38-36 ರಕ್ಷಿತ್ ಭಾನುಸಾರಿ ಜಯದ ರೂವಾರಿ. ಮಸ್ಟ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬೈ ರಕ್ಷಿತ್ ಪೂಜಾರಿ, ಈ ಪಂದ್ಯದ ಜಯದ ರೂವಾರಿ. ಬಾಲಾಜಿ ಚಂಗೇಳಿ ತಂಡದ ಐಕಾನ್ ಆಟಗಾರ ಜರ್ಸಿ ನಂಬರ್ 5ರಿಂದ ಉತ್ತಮವಾದಂತಹ ಪ್ರದರ್ಶನ. ಸಮಯ ಕೇವಲ ಒಂದು